ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಸಾಲ ತೀರಿಸಿದ್ರೂ ಇನ್ನೂ ಲೋನ್ ಅನ್ನ ಕ್ಲೋಸ್ ಮಾಡಿಲ್ವಂತೆ ಸಿಬ್ಬಂದಿ. 2 ತಿಂಗಳಿಂದ ಮನೆಯ ದಾಖಲೆಯನ್ನ ಕೊಟ್ಟಿಲ್ಲ. ಅದು ಒಂದು ಪ್ರತಿಷ್ಠಿತ ಸಂಸ್ಥೆ, LNT ಸಂಸ್ಥೆ. 2016ರಲ್ಲಿ LIT ಇಂದ ಸಾಲ ಪಡೆದಿದ್ರು. LNT ಇಂದ ಹನುಮಂತ ಕೋರವರ ಅನ್ನೋರು ಎಷ್ಟು 42 ಲಕ್ಷ. ಆ ಸಾಲಕ್ಕೆ ಇವರು ಕಟ್ಟಿರೋದು 70 ಲಕ್ಷಕ್ಕೂ ಹೆಚ್ಚು ಹಣ. ಬಡ್ಡಿ ಸಮೇತ ಕಟ್ಟಿದ್ರೆ ಅದು 70 ಲಕ್ಷಕ್ಕೂ ಜಾಸ್ತಿ ಆಗಿದೆ. ಸಾಲ ಮರುಪಾವತಿಸಿ 2 ತಿಂಗಳಾದರೂ ಕೂಡ ಲೋನ್ ಕ್ಲೋಜರ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ. ಹುಬ್ಬಳ್ಳಿಯ ನವನಗರ ನಿವಾಸಿ ಹನುಮಂತ ಕೋರವರ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಮನೆ ದಾಖಲೆ ಕೊಟ್ಟಿಲ್ಲ ಅಂತ ಹೇಳಿ LNT ಫೈನಾನ್ಸ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹುಬ್ಬಳ್ಳಿಯ ದೇಸಾಯಿ ಸರ್ಕಲ್ ಬಳಿ ಇರುವಂತಹ LNT ಕಂಪನಿಗೆ ಹೋದಂತಹ ಹನುಮಂತ ಅವರು ಅಲ್ಲಿದ್ದಂಥ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಇವ್ರ ಮೈಸೂರಾಗ ಬೆಂಗಳೂರಾಗ ಕುಂತ ಹರಾಸ್ಮೆಂಟ್ ರೀ. ಇಲ್ಲಿ ಬರೀ ಸಾರ್ವಜನಿಕರೆಲ್ಲ ಮನಸ್ಸು ಸುತ್ತಾತಾರೆ. ದುಡ್ಡು ಕಟ್ಟಿದ್ರು ಈ ಟೈಪ್ ಹರಾಸ್ಮೆಂಟ್ ಮಾಡತ್ತಾರೆ. ದುಡ್ಡು ಕಟ್ಟಲಿಲ್ಲ ಅಂದ್ರೆ ಊರ್ಲ ಹಾಕೊಂಡು ಸಾಗಿದ ನಾವು ಒಂದ್ ಕಂತ ಡ್ಯೂ ಇತ್ತಂದ್ರೆ ಮನೆಗೆ ಬರ್ತಾರೆ 7 ಮಂದಿ. ನೋಡ್ರಿ, ಡಿಸೆಂಬರ್ ರೊಕ್ಕ ತುಂಬತಾನೆ ಬಂದ್ರು ತುಂಬಿಸ್ಕೊಂಡಿಲ್ಲ. ಅದನ್ನ ಡ್ಯೂ ಮಾಡಿ ಡ್ಯೂ ಚಾರ್ಜ್ ಹಾಕೊಂಡು 605 ಚಿಲ್ಲರ್ ಕಟ್ಕೊಂಡು ಬರೀ ಚೆಕ್ ಬಂಸಾದ್ರೆ 8-8 ಸಾವಿರ ಫೀಸ್ ಅವ್ರಿ. ಈ ಟೈಪ್ ಹರಾಸ್ಮೆಂಟ್ ಆಕೆ ಯಾವಾಗ ಮೈಸೂರಾಗ ಕುಂತ ಅಲ್ಲಿ ಕುಂತ ಆಪರೇಷನ್ ಇವ್ರು ಹೇಳಿದ್ರಲ್ಲ, ಈಗ ನಿಮ್ ಮುಂದೆ ಹೇಳಿದ್ರಲ್ಲ ಆಪರೇಷನ್ ನಾವು ಅಲ್ರಿ ನಮ್ದಲ್ಲಿ ಐತಿ ಬೆಂಗಳೂರಾಗ ಮೈಸೂರಾಗ. ಮತ್ ನೀವೇನು ಮಾಡಾಕತ್ತೀರಿ ಇಲ್ಲಿ ಮಂದಿ ಹರಾಸ್ಮೆಂಟ್ ಮಾಡ್ಕೊಂತ? ಮೂರ್ ತಿಂಗಳಾತ್ರ ಅಡ್ಡಾಡಕತ್ತಿಲ್ಲ. ಅಡ್ಡಾಡೋದು ಇವ್ರು ಈ ಬ್ರದರ್ ಒಬ್ಬಂಗೆ ಫೋನ್ ಹಚ್ಚೋದು, ಅವ್ ಯಾರ ನವೀನ್ ಅಂತ ಅವ್ಗೆ ಫೋನ್ ಹಚ್ಚೋದು. ಬರೀ ಇವ್ರ ಹಾರ್ಕಿ ಉತ್ತರನ ಕೊಡತ್ತಾರೆ. ಬರೀ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬಂತ್ರಿ ನಾಳೆ ಬಂತ್ರಿ ನಾಳೆ ಬಂದ್ರಿ. ಈಗೆಲ್ಲ ಪೇಪರ್ಸ್ ಬಂದಾವ ಅಂದ್ರೆ ಅಲ್ಲಿ ಬೋಜ ಯಾರು ತಗಿಸ್ಬೇಕು. ಈ ಬಗ್ಗೆ TV9ನಲ್ಲೂ ಕೂಡ ವರದಿ ಪ್ರಸಾರ ಆಯಿತು. ಕೊನೆಗೂ ಈಗ LNT ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ತಕ್ಷಣ ಮನೆಯ ದಾಖಲೆಯನ್ನ ಸಿದ್ಧಪಡಿಸಿದ್ದಾರೆ. ಈಗ ಫೈನಾನ್ಸ್ ಸಿಬ್ಬಂದಿ ಹನುಮಂತ ಕೋರವರ ಅವರಿಗೆ ಟಾರ್ಚರ್ ಕೊಡ್ತಾ ಇದ್ದಂತಹ ಈ LNT ಸಿಬ್ಬಂದಿ ಈಗ LNT ಫೈನಾನ್ಸ್ ಕಂಪನಿ ದರ್ಪದ ಬಗ್ಗೆ TV9 ಕೂಡ ವರದಿ ಪ್ರಸಾರ ಮಾಡಿತ್ತು. TV9ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಈಗ ಮನೆಯ ದಾಖಲೆಗಳು ವಾಪಸ್ ಕೊಟ್ಟಿದ್ದಾರೆ. ಲೋನ್ ಕ್ಲೋಸ್ ಮಾಡಿ ಮನೆ ದಾಖಲೆಗಳನ್ನ ವಾಪಸ್ ಕೊಟ್ಟಿದ್ದಾರೆ ಈಗ ಸಿಬ್ಬಂದಿ. 2 ತಿಂಗಳಿಂದ ಸತಾಯಿಸ್ತಾ ಇದ್ರು ಈ LNT ಸಿಬ್ಬಂದಿ. ಕೊನೆಗೂ ಈಗ ಸಂಕಷ್ಟಕ್ಕೆ ಸ್ಪಂದಿಸಿರುವಂತಹ TV9ಗೆ ಹನುಮಂತ ಕೋರವರ ಅವರು ಧನ್ಯವಾದ ಹೇಳಿದ್ದಾರೆ. ಸಮಸ್ಯೆ ಏನಿಲ್ಲ. FC ಗೆ ಇವ್ರಂತಾರು 3 ತಿಂಗಳು ಟೈಮ್ ತೊಗೊಂಡು ಆ ಪ್ರೊಸೆಸ್ ಪ್ರಕಾರ ಬೇಕೇ ಸರ್. ಈಗ 15 ದಿವಸ ಮತ್ತೆ FC ಜನರೇಟ್ ಆಗಬೇಕು ಸರ್. ಫೋರ್ಕ್ಲೋಸರ್ ಲೆಟರ್ ಅಂತೇವೆ. ಇವ್ರಂತಾರೆ ಕಟ್ತೆ ಅಂದ್ರೆ 3ನೇ ತಾರೀಕು EMI ಇರುತ್ತೆ. 3ನೇ ತಾರೀಕು ಒಳಗಡೆ ನಾವು ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಮತ್ತೊಂದು EMI ಜನರೇಟ್ ಆಗಿಬಿಟ್ಟಿದೆ, ಅಲ್ಲಿ ಅಮೌಂಟ್ ಮಿಸ್ ಮ್ಯಾಚ್ ಬರುತ್ತೆ. ಸೊ ಅದ್ರ ಪ್ರಕಾರ ಇವ್ರು ಹೇಳ್ತೇವೆ. ಸೊ ಇವ್ರು ಇದ್ರಾಗೆ 15 ದಿವಸ FC ಕೊಟ್ಟೇವಿ. 15 ದಿವಸ ಡಾಕ್ಯುಮೆಂಟ್ಸ್ ಬಂದವು. ಈಗ ಡಿಸ್ಚಾರ್ಜ್ ಡೇಟ್ ಸಂಬಂಧ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದನ್ನ ಅವ್ರು 1 ವಾರ ಅಂತಂದ್ರೆ ಅಷ್ಟಕ್ಕೆ ಅವ್ರು ಶಿಫ್ಟ್ ಆದರು. ಇಲ್ಲಿ ಮಟ್ಟ ಇದನ್ನೆಲ್ಲ ಮಾಡಿದ್ರು. ಸೊ ಅದು ಡಿಸ್ಚಾರ್ಜ್ ಮಾಡಿಕೊಟ್ಟಿದ್ದೀವಿ.